ಅವತ್ತಿಂದ ಇವತ್ತಿನವರೆಗಾಗಿ ಚೆನ್ನಾಗಿದ್ದೀನಿ. 4 ಬಾರಿ ಮೆಂಬರ್ ಆಗಿದ್ದೀನಿ. ನನಗೂ 4 ಜನಕ್ಕೆ ಅನ್ನ ಹಾಕೋಂಥ ಶಕ್ತಿ ಭಗವಂತ ಕೊಟ್ಟವನೇ. ಫಸ್ಟ್ ಬಂದಾಗ ನಾವು ಎಲ್ಲೂ ಹೆಣ್ಣು ಸಿಗಿರಲಿಲ್ಲ, ಎಲ್ಲೂ ಸೆಟ್ ಆಗಿರಲಿಲ್ಲ ನಮಗೆ. 1 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. 1 ತಿಂಗಳು ಬಿಟ್ಕೊಂಡ್ಮೇಲೆ ಹೆಣ್ಣು ಸೆಟ್ ಆಯಿತು. ಅವ್ರು ಹೇಳಿದ್ವಿ, ಎಲ್ಲಿ ಹೇಳಿದ್ರು ಅದೇ ಜಾಗದಲ್ಲಿ ಆಯಿತು. ಕಷ್ಟ ಅಂತ ಏನೋ ಜ್ಞಾಪಿಸ್ಕೊಂಡಾಗ ದೇವ್ರನ್ನ ನಮಗೆ ಒಂಥರ ಏನನ್ನ ಕಷ್ಟ ಬಂದಾಗ ಜ್ಞಾಪಿಸ್ಕೊಂಡು ನಮ್ಗೆ ಪರಿಹಾರ ಸಿಗ್ತೈತೆ. ಸರ್, ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಪೂಜೆ ಎಲ್ಲ ಅವ್ರು ಮಾಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಒಳ್ಳೇದಾದ್ಮೇಲೆ ಭಕ್ತಾದಿಯಿಂದ ನೀವೇನಾದರೂ ಬಯಸ್ತೀರಾ? ದೇವಸ್ಥಾನಕ್ಕಾಗಲಿ ಹಣ ವಿಚಾರ ಆಗಲಿ. ಅವರು ಇಲ್ಲಿಗೆ ಬಂದು ಒಳ್ಳೇದಾಯಿತು ಅಂತ ಹೋಗಿರೋರು ಅನೇಕ ಜನ ಅವರೇ. ಆದರೂ ಕೂಡ ನಾನು ಅವ್ರ ಹತ್ರ ಕಾಸು ಕರೆಮಣಿ ಅಥವಾ ಅರಿಕೆ ಹೂಡು ನಾನು ಕೇಳೋಕ್ಕೆ ಹೋಗಲ್ಲ. ಅದ್ರ ಅಭಿಪ್ರಾಯನೂ ನನಗಿಲ್ಲ. ಆ ಥರ ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ. ಅವರು ಎಲ್ಲ ಒಂದು ಸಾರಿ ಅವ್ರ ಖುಷಿಯಿಂದ ನಮ್ಮನ್ನು ಮಾತಾಡಿಸಿದ್ರೆ ಅದರಂಥ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಹಣಕಾಸು ನಾನು ಆಸೆ ಪಡೋಕ್ಕಲ್ಲ. ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋದು ಅಭಿಪ್ರಾಯ ಬಿಟ್ಟರೆ, ಏನಾದರೂ ಮಾಡಿ ಅವ್ರಿಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೊಬೇಕು, ಏನಾದರೂ ಮಾಡಿ ಅವ್ರಿಗೆ ಹಂಗೆ ಮಾಡ್ಯಾರೆ ಹಿಂಗೆ ಮಾಡ್ಯಾರೆ ನಿಮಗೆ ತೊಂದರೆ ಮಾಡಿಬಿಟ್ರೆ ಅಂತ ಈ ಸುಳ್ಳು ಭರವಸೆಯನ್ನು ಹೇಳ್ಬಿಟ್ಟು ಅವ್ರ ತಲೆ ಕೆಡಿಸಿ ದುಡ್ಡು ಇಸ್ಕೊಳ ಅಂಥ ಕೆಲಸ ನಾನು ಇವತ್ತು ಮಾಡಿಲ್ಲ, ಮುಂದೆ ಮಾಡೋಕ್ಕೆ ಹೋಗಲ್ಲ. ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತನ ಸೇವೆ ಸದಾ ಮಾಡಲಿ. ಅವರಾಗಿ ಅವ್ರೇನಾದರೂ ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿ ಏನೋ ನನ್ನ ಕೈಲಿ ಆದೈತೆ ಮಾಡ್ತೀನಿ ಅಂದರೆ ಅದು ಅವ್ರ ಖುಷಿ. ನಾನು ಯಾರನ್ನೂ ಕೂಡ ಈ ನಾಡಿನ ಜನತೆಯಲ್ಲಿ ನಾನು ಈ ಕಾವಿ ಬಟ್ಟೆ ಧರಿಸ್ಕೊಂಡು ಪೂಜೆ ಮಾಡಿಕೊಂಡು ದುಡ್ಡನ್ನು ಕೇಳೋಕ್ಕೆ ನಾನು ಇಷ್ಟಪಡಲ್ಲ. ನೀವೆಲ್ಲರೂ ಹೊರಗಡೆ ಹೋದಾಗ ನಿಮ್ಮ ಮನೆಯಿಂದ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡ್ತಿನೋ ಯಾರಾದ್ರು ಭಕ್ತಾದಿಗಳಿಗೆ ಸಹಾಯ ಮಾಡ್ತಾರಾ? ನಮ್ಮ ಮನೆಯಲ್ಲಿ ಮಕ್ಕಳು ಮರಿಯೆಲ್ಲ ಇಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾರು ಬಂದೋದ್ರೂ ಕೂಡ ಇಲ್ಲಿ ಪೂಜೆ ಪುನಸ್ಕಾರಕ್ಕೆ ಅಭ್ಯಂತರ ಏನಿಲ್ಲ. ಪೂಜೆ ಪುನಸ್ಕಾರ ಅವರೇ ಬಂದು ಮಾಡ್ಕೊಂಡು ನಮಸ್ಕಾರ ಮಾಡಿ ನಾವು ಬೀಗ ತೆಗೆದುಬಿಟ್ಟಿರ್ತೀವಲ್ಲ, ಹಾಗಾಗಿ ಸದಾ ಪೂಜೆ ನಡೀತಾ ಇರ್ತದೆ, ಏನು ತೊಂದರೆ ಇರಲ್ಲ. ಸ್ವಾಮಿ, ದೂರ ಊರಿಂದ ಪ್ರಯಾಣ ಮಾಡ್ತಾರೆ ಭಕ್ತಾದಿಗಳು, ನೈಟ್ ಇಲ್ಲೇ ಉಳ್ಕೊಬೇಕು ಅಂತ ಇರ್ತಾರೆ, ಅವ್ರಿಗೆ ಏನು ಸೌಕರ್ಯ ಇದೆ ಇಲ್ಲಿ? ಅವರಿಗೆ ಮೊದಲು ನೀರಿನ ಸೌಕರ್ಯ ಇದೆ, ಆಮೇಲೆ ಅವ್ರಿಗೆ ಊಟದ ಸೌಕರ್ಯ ಇದೆ, ಶೌಚಾಲಯ ಸೌಕರ್ಯ ಇದೆ. ಇಲ್ಲಿ ದೂರದಿಂದ ಬಂದರೆ ಇದ್ದು ಹೋಗ್ಬೋದು, ವಿಶಾಲವಾದ ಜಾಗ ಇದೆ. ಇಲ್ಲಿ ಆ ಥರ ತೊಂದರೆ ಆಗ್ತಕ್ಕಂಥದ್ದೇನಿಲ್ಲ. ಬರ್ತಾರೆ, ಅವರೇ ಪೂಜೆ ಮಾಡ್ಕೊಂಡು ಅವರೇ ಎಲ್ಲ ಇದು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಏನು ಆ ಥರ ಏನು ತೊಂದರೆ ಏನಿಲ್ಲ ಇಲ್ಲಿ. ಸರ್, ನಾಡಿನ ಜನತೆಯಲ್ಲಿ ಭಕ್ತರು ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಆ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳ್ತೀನಿ ಈ ಜನಕ್ಕೆ, ಈ ನಮ್ಮ ನಾಡಿನ ಜನಕ್ಕೆ ಏನು ಹೇಳ್ತೀನಿ ಅಂತಂದರೆ, ದೇವ್ರ ಪೂಜೆದ ಕ್ಷಣಕ್ಕೆ ನೀವು ದುಡ್ಡು ಕೊಟ್ಟು ದೇವ್ರನ್ನ ಹೊರಗೆ ಕೇಳಬೇಕು ಅಂತ ಏನಿಲ್ಲ. ದುಡ್ಡಿಂದಲೇ ಅಳತೆ ಮಾಡೋಕ್ಕೂ ಸಾಧ್ಯವಿಲ್ಲ. ಇಲ್ಲಿ ಆ ದುಡ್ಡು ವಸೂಲಿ ಮಾಡ್ಕೊಂಡು ಶಾಸ್ತ್ರ ವೇದ ಪುರಾಣ ಇವೆಲ್ಲ ಹೇಳ್ಕೊಂಡು ಕುಂತ್ಕೊಳಕ್ಕೂ ನನಗಿಷ್ಟ ಇಲ್ಲ. ಅವೆಲ್ಲವ ಇಲ್ಲೇನು ಅಂತಂದರೆ, ಪ್ರತಿಯೊಂದು ಆರ್ಥಿಕ ಸಮಸ್ಯೆಯಲ್ಲಿರೋರು ಈ ಜಾಗಕ್ಕೆ ಹಲವಾರು ಜನ ಬಂದೋಗ್ಯಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ, ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಿದೆ. ಅದು ಒಂದಾದರೆ ಎಲ್ಲ ಒಂದು ಅವ್ರ ಸಂಸಾರ ಸುಖ ಸಂಪತ್ತು ಆರೋಗ್ಯ ಭಾಗ್ಯವಾಗಿರಲಿ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟು ಬಿಟ್ಟರೆ ಬೇರೆ ಏನು ಮಾರ್ಗಸೂಚಿ ಇಲ್ಲ. ನಿಮ್ಮ ದೇವಸ್ಥಾನದಲ್ಲಿ ಏನಕ್ಕೆ ನೀವು ದೇವ್ರ ಪೂಜೆ ಮಾಡಲ್ಲ? ಆಮೇಲೆ ಭಕ್ತಾದಿಗಳಿಗೆ ಯಾಕೆ ಜ್ಯೋತಿಷ್ಯ ಇಡಲ್ಲ? ಇಲ್ಲೇನೋ ವಿಭಿನ್ನ ವಿಸ್ಮಯ ಇದೆಯಲ್ಲ. ಇಲ್ಲಿ ನಾನು ಯಾಕೆ ಅವ್ರಿಗೆ ನಾನು ಈ ಪೂಜೆ ಪುರಸ್ಕಾರ ಮಾಡಿಕೊಡಲ್ಲ ಅಂತ ಅಂದರೆ, ನಾವು ಏನೇ ಹೇಳಿದ್ರು ಕೂಡ, ನಾವೇನೇ ಹೇಳಿ ಪೂಜೆ ಮಾಡಿಕೊಡೋಕೆ ಹೋದರೂ ಕೂಡ ಅದು ಒಂಥರ ನಮಗೊಂಥರ ಚಿಂತನೆ ಉಂಟಾಯ್ತದೆ. ಯಾಕೆ ಅಂತಂದರೆ, ಕಾಯಿಸ್ಕೋ ಕರೆಮಣ್ಗೋ ಅವ್ರು ಕೊಡ್ತಾರೆ ಅನ್ನೋ ಆಸೆಗೋಸ್ಕರ ಗಂಟೆ ಆಡಾಡ್ಸೋಕೆ ನನಗೆ ಇಷ್ಟಪಡಲ್ಲ. ಆ ಭಗವಂತ ಒಳ್ಳೇದು ಮಾಡೋದೇ ಆದರೆ ಅವ್ರಿಗೆ ನೇರವಾಗಿ ಮಾಡಿಬಿಡಲಿ ಅನ್ನೋದು ನನ್ನ ಅಭಿಪ್ರಾಯ. ಏನು ಈ ದೇವರು ನಾವು ಮಾಡಿದ್ದೀವಿ ಈ ಪುಣ್ಯಕ್ಷೇತ್ರದಲ್ಲಿ, ಅವರೇ ನೇರವಾಗಿ ಬಂದು ಪೂಜೆ ಮಾಡ್ಕೊತಾರೆ, ಅವರೇ ಮಂಗಳಾರತಿ ಮಾಡ್ಕೊತಾರೆ, ಅವರೇ ನಮಸ್ಕಾರ ಮಾಡ್ಕೊತಾರೆ, ಅವರೇ ಒಳ್ಳೇದಾಯಿತು ಅಂತ ಹೋಯ್ತವ್ರೆ. ಅಲ್ಲಿ ನನ್ನ ಅವಶ್ಯಕತೆ ಏನದು? ಅಲ್ಲಿಂದ ತುಂಬ ಒಳ್ಳೇದಾಯ್ತು ಆದವ್ರಿಗೆ ಅಂತ ನನ್ನ ಅಭಿಪ್ರಾಯ. ಸರ್, ನಾನು ಇಲ್ಲಿ ಎಲ್ಲ 3 ವರ್ಷದಿಂದ ಬರ್ತಾಯಿದ್ದೀನಿ. ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದು ಇಲ್ಲಿ ಬಂದಮೇಲೆ ನಿವಾರಣೆ ಆಯಿತು. ಹೀಗೆ ನಮ್ಮ ಮಗಳು ಮದುವೆ 2-3 ವರ್ಷ ತುಂಬ ನಮಗೆ ತೊಂದರೆ ಕೊಡ್ತಾಯಿತ್ತು, ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ಓಂ ಶಕ್ತಿ ಪೂಜೆ ಮಾಡ್ಕೊಂಡು ಹೋಗಿ ಬಸವರಾಜಣ್ಣವರ ಭೇಟಿ ಆದಮೇಲೆ ನಮ್ಮ ಮಗಳು ಮದುವೆ ಆಗಿದೆ, ಚೆನ್ನಾಗಿದ್ದೀವಿ, ಸುಖವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಎಷ್ಟು ಜನ ಭಕ್ತರು ಬರ್ತಾರೆ? ಯಾವ ಥರ ಇಲ್ಲಿ ಪೂಜೆ? ಸರ್, ನಾವು ಬಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ದುರ್ಗಾದವರು.
ನಾವು ಪ್ರತಿ ವಾರ ಬರ್ತಾಯಿದ್ದೀವಿ. ಸುಮಾರು 500-1000 ಜನ ಬರ್ತಾಯಿರ್ತಾರೆ. ಪೂಜೆ ಕಟ್ಟುನಿಟ್ಟಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಕೇಳಿದಂತಹ ಯಾವುದೇ ಒಂದು ವಿಚಾರಗಳು ಕೈಗೂಡುತ್ತೆ. ಒಳ್ಳೆಯ ಕ್ಷೇತ್ರ. ಬಂದು ಹೋದ್ಮೇಲೆ ಜನಗಳಿಗೆ ನೆಮ್ಮದಿಯನ್ನು ಸಿಗುತ್ತೆ. ಜೀವನದಲ್ಲಿ ಚೆನ್ನಾಗಿರ್ತೀವಿ. ಸುಮಾರು ಪ್ರತಿದಿನ ಜನ ಇದ್ದೇ ಇರ್ತಾರೆ. ಶನಿವಾರ ಭಾನುವಾರ ಅಂತೂ ತುಂಬ ಜನ ಬಂದಿರ್ತಾರೆ. ಆ ದಿನದ ಪೂಜೆ ತುಂಬ ಉತ್ತಮವಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ, ನೀವು ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇರ್ತೀನಿ. ಸರ್ ನಿಮ್ದು ಯಾವ ಊರು? ನಮ್ಮದು ಹೊನ್ನಾರಳ್ಳಿ, ಬರುತ್ತೆ? ಕೊಳಗೆರೆ ಹತ್ರ, ಹೊನ್ನಾರಳ್ಳಿ ಹೋಬಳಿ, ತುಮಕೂರು ಜಿಲ್ಲೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನಿಮಗೆ? ಇಲ್ಲಿಂದ ಒಂದು 120 ಆಗುತ್ತೆ. 120. ಅಷ್ಟೊಂದು ದೂರದಿಂದ ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ದೀರಾ? ಅಷ್ಟೊಂದು ದೂರದಿಂದ ನಮ್ಮ ಅವತ್ತಿಂದ ಚೆನ್ನಾಗಾಯ್ತು, ಅನುಕೂಲ. ದುರ್ಗ ಪರಮೇಶ್ವರಿ ಒಳ್ಳೆ ಇದಾಯ್ತು ನನಗೆ. ದಯದಿಂದ ಎಲ್ಲ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗಿದ್ದೆ ನಾನು ಅವಾಗ. ಹಂಗೆ ನಮ್ಮ ಫ್ರೆಂಡು ಕರ್ಕೊಂಡು ತೋರಿಸಿರೋ. ಅವತ್ತಿಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಂದಮೇಲೆ. 15 ವರ್ಷ ಆಯ್ತು ನನಗೆ ಬಂದು. ನಾನು ವರ್ಷಕ್ಕೆ 2-3 ಸತಿ ಬಂದೇ ಬರ್ತೀನಿ. ಏನೋ ಪ್ರಾಬ್ಲಮ್ ಆಗಿ ಮನ್ಸಾಗ ಅಂದ್ಕೊಂಡು ಸಾಕು ಪರಿಹಾರ ಆಗೋದಿಲ್ಲ. ಇಲ್ಲಿ ಬಂದು ಹೋದ ಬಂದು ನನಗೆ ಸಮಾಧಾನ ಆಗೋದಿಲ್ಲ. ಅಂಥಕ್ಕೇನು ಇದಾಗಲ್ಲ. ಏನೇ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗ್ತದೆ. ಅವತ್ತಿಂದ ಚೆನ್ನಾಗಿ ಅನುಕೂಲ ಆಯ್ತು ನನಗೆ. ಮೇಡಮ್ ನಿಮ್ಗೆ ಏನಾದರೂ ಒಳ್ಳೇದಾಗಿದೆಯಾ ಇಲ್ಲಿಗೆ ಬಂದಮೇಲೆ? ಆಗೈತೆ ಸರ್. ಇಲ್ಲಿಗೆ ಬಂದಮೇಲೆ ಚೆನ್ನಾಗಾಗಿರೋದು. ಜಾಸ್ತಿ ಕಷ್ಟದಾಗಿದ್ವಿ. ಇಲ್ಲಿ ಬಂದಮೇಲೆ ಎಲ್ಲ ತಾಯಿ ನಮ್ಗೆ ಒಳ್ಳೇದು ಮಾಡಿದ್ರು. ಎಷ್ಟು ದಿನಕ್ಕೆ ಒಂದ್ಸಲ ಬರ್ತೀರಾ? ನಾವು ನಮಗೇನೋ ಒಂದು ಸ್ವಲ್ಪ ತೊಂದರೆ ಏನಾನ ಹಿಂಗೆ ಕಷ್ಟ ಆಯಿತು ಅಂತ ಬಂದು ಬಿಡ್ತೀವಿ ಗ್ಯಾಪಿಸ್ಕೊಂಡು. ನಮ್ಮದು ಇಲ್ಲಿ ಸರ್ ಕುಣಿಗಲ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿ ಒಂದು 35-40 ಕಿಲೋಮೀಟ್ರ್ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಒಂದು 7 ಇಯರ್ಸ್. ಏನು ಒಳ್ಳೇದಾಗಿದೆ ನಿಮಗೆ? ನನಗೆ ಫಸ್ಟ್ ಬಂದಾಗ ನನಗೆ ಎಲ್ಲೂ ಹೆಣ್ಣು ಸಿಗಿರಲಿಲ್ಲ. ಹೆಣ್ಣು ಸುತ್ತಾ ಇದೆ, ನೋಡ್ಕೊಂಬರ್ತಾಯಿದೆ ಎಲ್ಲ ಕಡೆ. ಎಲ್ಲೂ ಸೆಟ್ ಆಗಿರಲಿಲ್ಲ ನಮಗೆ. ಇಲ್ಲಿಗೆ ಬಂದಮೇಲೆ ಬಂದು 1 ತಿಂಗಳು ಕರೆಕ್ಟಾಗಿ ಇವತ್ತು ಬಂದೆ. 1 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು. 1 ತಿಂಗಳು ಬಿಟ್ಕೊಂಡ್ಮೇಲೆ ಹೆಣ್ಣು ಸೆಟ್ ಆಯಿತು. ಅವ್ರು ಹೇಳಿದ್ವಿ, ಎಲ್ಲಿ ಹೇಳಿದ್ರು ಅದೇ ಜಾಗದಲ್ಲಿ ಆಯಿತು. ಈ ಜಾಗಕ್ಕೆ ಹೋಗಿ ಅಂತಂದರು. ಬಂದಮೇಲೆ ನಾನು ಬಾಳೆಹಣ್ಣು ತಗೊಂಬಂದು ಕೊಟ್ಟೆ. 1 ತೆಂಗಿನಕಾಯಿ ತಗೊಂಡ್ರೆ ಪೂಜೆ ಮಾಡಿದ್ರು. ಬಾಳೆಹಣ್ಣು ಹೇಳಿದ್ರು, ಈ ಜಾಗಕ್ಕೆ ಹೋಗು ಅಂದರು. 1 ತಿಂಗಳಿಗೆ ನಮಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಒಂದು ವಿಷಯದಲ್ಲಿ ನಿಮಗೆ ನಿಜ ಅನಿಸಿದ್ಯಾ? ಇಲ್ಲ ನಿಜ ಅಂಶ ಇದೆ. ನನಗೆ ಎಲ್ಲೂ ಸುತ್ತಕ್ಕೆ ಬಂದಿರಲಿಲ್ಲ. ನಮ್ಮ ಎಲ್ಲ ದೇವರು ಸುತ್ತ ನೋಡ್ಕೊಂಬಂದಿದ್ದೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ನಂದು ಅದೇ ಸ್ವಲ್ಪ ದೋಸ ಎಲ್ಲ ಮಾಡ್ಕೊಬಂದೆ. ಅದೆಲ್ಲ ಯಾವುದೂ ಆಗಿರಲಿಲ್ಲ. ಹಂಗೆ ನಿಂತಿತ್ತು ಮಾಡ್ಕೊಬಂದಿದ್ದೆ ಎಲ್ಲನೂ. ಇಲ್ಲಿಗೆ ಬಂದಮೇಲೆ 1 ತಿಂಗಳು ಕರೆಕ್ಟಾಗಿ ನನಗೆ ಮದುವೆ ಫಿಕ್ಸ್ ಆಯಿತು. ಎಂಗೇಜ್ಮೆಂಟು ಆಯಿತು, ಮದುವೆ ಫಿಕ್ಸ್ ಆಯಿತು. 2 ತಿಂಗಳಲ್ಲಿ ಮದುವೆನೇ ಆಗೋಯ್ತು ನಂಗೆ. ಇಲ್ಲಿ ಬಂದಮೇಲೆ ನನಗೆ ನಂಬಿಕೆ ಇದೆ. ಇಲ್ಲಿ ಬಂದಮೇಲೆ 100% ನಂಬಿಕೆ ಇದೆ. ಇಲ್ಲಿ ಬಂದು ಎಷ್ಟು ದಿನಕ್ಕೆ ಒಂದು ಸಲ ಬರ್ತೀರಾ? ಬರ್ತಾಯಿದ್ದೀನಿ ಸರ್. 3 ತಿಂಗಳು, 2 ತಿಂಗಳು ಆ ಥರ ಬರ್ತೀನಿ. ನನಗೆ ಇಲ್ಲಿ ಜ್ಞಾನ ಬಂದಾಗ, ನಮಗೇನೋ ಕಷ್ಟ ಕರ್ಪಣ್ಯ ಬಂದೆ ಇಲ್ಲಿ ಬರಬೇಕು ಅಂದಾಗ ಬಂದೇ ಬಿಡ್ತೀನಿ. ಮನಸ್ಸು ಬಂದಾಗ ಅದೇನಿಲ್ಲ ಪ್ರಾಬ್ಲಮ್. 20 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ನಾನು ಇಲ್ಲಿಗೆ. ಫಸ್ಟ್ ನಮಗೆ ಈ ಸ್ವಾಮೀಜಿಯವರು ನಮಗೆ ರೆವಿನ್ಯೂ ಒಳಗೆ ನಮ್ಮ ಪರಿಚಯ ಆದರು. ನಮಗೆ ಇವರು ದೇವಸ್ಥಾನ ಇದೆ ಅಂತ ನಮಗೇನು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಾಯಿ ತೀರೋದಾಗ ಅವ್ರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದಾಗ ನಮಗೆ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಅಂತ ಹೇಳಿದ್ರು. ಇಷ್ಟು ವರ್ಷ ಆಯಿತು ಅಂದೆ. ಅಷ್ಟೊತ್ತು ಕಾಲ ನಮ್ಗೆ ಫುಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ನಮಗೂ. ನಮ್ಮಲ್ಲಿ ನಿರಂತರವಾಗಿ 7-8 ಜನ ನಿರಂತರವಾಗಿ ಹೊತ್ತೋಗ್ಬಿಟ್ರು. 1 by 1. ಆಮೇಲೆ ಪ್ರಾಣಿ ಪಕ್ಷಿ ದನ ಕರ ಎಲ್ಲ ಹೊತ್ತೋಗಿರ್ಕೊಬಿಟ್ರು. ಆಮೇಲೆ ಇವರು ಬಂದಮೇಲೆ ಏನು ಮಾಡಿದ್ರು, ಇವರು ಬಹಳ ಇಲ್ಲಿ ಬೇಡ, ಇಲ್ಲಿ ನೀವು ಇದನ್ನು ಬಿಟ್ಬಿಡಿ, ಈ ಜಾಗ ಬಿಟ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗಿಬಿಡಿ ಅಂತ ಹೇಳಿದ್ರು. ನಮಗೆ ಶಿಫ್ಟ್ ಆಗೋಕ್ಕೆ ಆಗ ಪರಿಸ್ಥಿತಿ ಅನುಕೂಲತೆ ಇರಲಿಲ್ಲ. ಈ ಎಲ್ಲ ಕಷ್ಟ ನೋವುಗಳಾಗಿ ಹೋಗಿದ್ವಲ್ಲ. ಆಗ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಕನ್ನಡ ನಾನು ಈಗ ಈ ಪರಿಸ್ಥಿತಿ ಒಳಗೆ ಅಂತ ಹೇಳಿದೆ. ಅವರು ಏನೇನೋ ಟ್ರೈ ಮಾಡಿದ್ರು. ಆಗಲ್ಲ, ನೀವು ಚೇಂಜ್ ಮಾಡದೆ ಹೋದರೆ ನೀವು ಇಲ್ಲಿರೋರು ಒಬ್ಬೊಬ್ಬರೇ ಈಗ ಖಾಲಿ ಆಗ್ಬಿಡ್ತೀರಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ, ಸಾಧ್ಯವೇ ಇಲ್ಲ ಅಂದಾಗ ಇವ್ರು ನನಗೆ ಒಂದಲ್ಲಿ ಕುಣಿಗಲಲ್ಲಿದ್ದೆ ನಾನು. ಫೋನ್ ಮಾಡಿದ್ರು, ಅಲ್ಲಿಗೆ ಬಂದೆ. ಆಮೇಲೆ ಇವ್ರು ನನಗೆ ಅಂತಿಮವಾಗಿ ಏನೋ ಒಂದು ಸಾಲಿಗ್ರಾಮ ಕೊಟ್ಟರು. ಇದು ಇಟ್ಕೊಳ್ಳಿ, ಇದರಲ್ಲಿ ಸಾಲ್ವ್ ಆದರೆ ನಿಮಗೆಲ್ಲ ಅಲ್ಲೇ ಇರೋರಂತೆ ಅಂತ ಹೇಳಿದ್ರು. ಅದು ಕೊಟ್ಟರು. ಅದು ಕೊಟ್ಟಮೇಲೆ ನನಗೆ ಭಾಳ ಅನುಕೂಲ ಆಗೋಯಿತು. ನನಗೆ ನನ್ನ ಬದುಕು, ನಮ್ಮ ಮನೆ ಎಲ್ಲ ರಿಟರ್ನ್ ಇದಾಯಿತು, ಡೆವಲಪ್ಮೆಂಟ್ ಆಯಿತು. ಆಮೇಲೆ ನಾನೇನು ಮಾಡಿದೆ ಅಂದರೆ, ಇಂಥ ಒಂದು ಇಲ್ಲಿ ದೇವಸ್ಥಾನ ಇಲ್ಲದೆ ನಮ್ಮ ಸ್ನೇಹಿತರಾಗವ್ರೆ ಅಂದ್ಬಿಟ್ಟು ನಾನು ಮಾಡಿದೆ 1 by 1 ನಮ್ಮ ಸ್ನೇಹಿತರುಗಳಿಗೆ. ನಮ್ಮ ಸ್ನೇಹಿತರು ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹೇಳಿದೆ, ಇಂಥ ಕಡೆ ಬನ್ನಿ, ಇಂಥ ಕಡೆ ಬನ್ನಿ ಅಂತ ನಾನೇ ಕರ್ಕೊಬಂದೆ. ಅಲ್ಲಿ ಆಗ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ, ಚನ್ನಪಟ್ಟಣ ಇಲ್ಲಿಂದೆಲ್ಲ ಬರೋಕೆ ಬಂದ ಜನ. ನಮ್ಮ ಮಂಡ್ಯ ಜಿಲ್ಲೆಯವರು, ಮದ್ದೂರು ತಾಲೂಕಿನವರು, ಇಂಜಿನಿಯರ್ಗಳು, ಆಫೀಸರ್ಗಳು ಎಲ್ಲ ಬಂದರು ಇಲ್ಲಿಗೆ. ಎಲ್ಲ ಬಂದರೂ ಕೂಡ ಅವ್ರಿಗೆಲ್ಲರಿಗೂ ಒಂದು ರೀತಿಯಲ್ಲಿ ಅನುಕೂಲ ಆಯ್ತಾಯಿತ್ತು. ಯಾರಿಗೂ ಇಲ್ಲಿ ಬಂದು ಹೋದ್ರಿಗೆ ಯಾರಿಗೂ ಅನ್ಯಾಯ ಅಂತೂ ಆಗಿಲ್ಲ, ತೊಂದರೆ ಅಂತೂ ಆಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ತುಂಬ ಅನುಕೂಲತೆಗಳಾಗಿವೆ. ಈಗ ನಮ್ಮ ಉದಾಹರಣೆಗೆ ಫಸ್ಟ್ ನಾನೇ ಇಲ್ಲಿ, ನನಗೆ ತುಂಬ ಅನುಕೂಲ ಆಯಿತು. ನನಗೆ ಅವ್ರು ಇಲ್ಲದೇ ಇಟ್ಟರೆ ನಾನು ನಮ್ಮ ಸಂಸಾರನೇ ಕರ್ಕೊಂಡು ನಾವು ಬೆಂಗಳೂರು ಹೊಂಟೋಗೋಣ ಅಂತ ಮಾಡ್ಕೊಂಡಿದ್ದು ಸ್ಥಿತಿ ಇಟ್ಟಿದ್ದು ನಾವು. ಅಂಥ ಸ್ಥಿತಿನಲ್ಲಿ ಇವ್ರು ಬಂದ ಮೇಲೆ ನನಗೆ ತುಂಬ ಅನುಕೂಲ ಆಯಿತು.